ಸಭಾಪತಿಗಳೇ, ನಮಗೊಂದು ಪತ್ರ ಕೊಟ್ಟಿದ್ದೆ ನಾನು. ಲೆಟರ್ ಕೊಟ್ಟರು, ಅವರೊಂದು ಲೆಟರ್ ಕೊಟ್ಟರು. ಸಭಾಪತಿಗಳೇ, ತಮಗೊಂದು ಪತ್ರ ಬರೆದು ಕಳಿಸಿದ್ದೆ, ದಯವಿಟ್ಟು ಅದನ್ನು ಓದಬೇಕಂತ. ಬೇರೆ ಸುಮಾರು ಒಂದು ನಿಮಿಷ ಅಲ್ಲಿ ಹೇಳ್ರಿ. ಸನ್ಮಾನ ಸಭಾಪತಿಗಳೇ, ಒಂದು ಪತ್ರ ಕೊಟ್ಟಿದ್ದೀವಿ. ಇವತ್ತು ಬೆಳಿಗ್ಗೆ ಸದನ ಶುರುವಾಗ ಆದ ತಕ್ಷಣವೇ ಸಿ ಟಿ ರವಿಯವರು ನಮ್ಮ ಸದಸ್ಯ ನಜೀರ್ ಅಹಮದ್ ಬಗ್ಗೆ ನಿಮ್ಮ ಪಾಕಿಸ್ತಾನ ಮೂಲಕ ಹೇಳೋಂಥ ರೀತಿಯಲ್ಲಿ ಅಪಮಾನ ಮಾಡಿದ್ದೆ, ಈ ಸದನಕ್ಕೆ ಅಗೌರವ ತಂದಿದ್ದಾರೆ. ಅವ್ರ ಮೇಲೆ ಕೂಡ ತಾವು ಆ್ಯಕ್ಷನ್ ತೊಗೋಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇದು ಮೊದಲೇ ಸಲ ಅಲ್ಲ, ಪ್ರತಿಯೊಬ್ಬ ಯಾವ ಸಮಸ್ಯೆ ಆದರೂ ಕೂಡ ಇದೇ ವಿಚಾರಗಳ ಕೆಲವು ಸದಸ್ಯರು ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ನಾವೆಲ್ಲ ಭಾರತೀಯ ನಾಗರಿಕರು, ಇಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಬೆಳೆದಿದ್ದೀವಿ, ಇಲ್ಲೇ ಸಾಯ್ತೀವಿ. ನಾವು ನಮ್ಮ ದೇಶ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವೆಲ್ಲ ತ್ಯಾಗ ಕೂಡ ಮಾಡಿದ್ದೀವಿ, ಜೈಲಿಗೂ ಕೂಡ ಹೋಗಿದ್ದೀವಿ, ಬಲಿದಾನ ಕೂಡ ಮಾಡಿದ್ದೀವಿ. ಆದರೂ ಕೂಡ 75 ವರ್ಷ ಆದರೂ ಕೂಡ ಇವತ್ತು ಕೂಡ ಇಂಥ ಭಾವನೆಗಳು ವ್ಯಕ್ತಪಡಿಸ್ತಾರೆ. ಅದು ದುರ್ದೈವ, ದುರಂತ ಅಂತ ಹೇಳಬೇಕಾಗ್ತದೆ. ಭಾಳಷ್ಟು ನೋವಾಗಿದೆ ನಮಗೆ ಇಂಥ ಮಾತುಗಳಿಂದ. ಅವ್ರ ಮೇಲೆ ಕೂಡ ನಾವು ಆ್ಯಕ್ಷನ್ ತೊಗೋಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನನ್ನ ಒಂದು ನಿಮಿಷ, ನನಗೆ ಈಗ ಒಂದು ಆಳುವ ಪಕ್ಷದ ಪತ್ರ ಬಂದಿದೆ. ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್, ವಿಧಾನಸಭೆ ಬೆಂಗಳೂರು. ಮಾನ್ಯರೇ, ದಿನಾಂಕ 3/2/26 ಬೆಳಗ್ಗೆ ವಿಧಾನ ಪರಿಷತ್ ಸದನದಲ್ಲಿ ವಿರೋಧ ಪಕ್ಷದ ಸದಸ್ಯ ಸಿ ಟಿ ರವಿಯವರು ಇದೆ ಸಿ ಟಿ ರವಿಯವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಅವರಿಗೆ ಪಾಕಿಸ್ತಾನ ನಾಲಿಗೆಯಿಂದ ಅಸಂವಿಧಾನಿಕ ಪದ ಬಳಸಿದ್ದರಿಂದ ಅವರ ಮತ್ತು ಸದನದ ಗೌರವಕ್ಕೆ ಧಕ್ಕೆಯಾಗಿದ್ದು ಶ್ರೀ ಸಿ ಟಿ ರವಿಯವರು ಕ್ಷಮೆಯಾಚಿಸಬೇಕಾಗಿ ಈ ಮೂಲಕ ಒತ್ತಾಯಿಸುತ್ತೇವೆ ಅಂತೇಳಿ ಅವರು ಕೊಟ್ಟಾರೆ. ಅದಕ್ಕೆ ಏನು ಹೇಳ್ತೀನಿ ಹೇಳಿ ಸಿ ಟಿ ರವಿಯವರು. ಅವ್ರು ಹೇಳಿ. ಕಂಪ್ಲೇಂಟ್ಗೆ ಇನ್ನೊಂದು ಕಂಪ್ಲೇಂಟ್ ಅಲ್ಲ. ಆಯ್ತು, ನೋಡಿ, ನಡೆದಿದ್ದೇನು, ತಾವು ರೂಲಿಂಗ್ ಕೊಟ್ಟಿದ್ದೇನು ಅದು ಮಾಡಬೇಕಾಗಿತ್ತು. ಅದಾದ್ಮೇಲೆ ಇದೇನು ಅವರೇನು ಸಿ ಟಿ ರವಿ ಅವರು ಹೇಳಿದ್ದಾರೆ, ಅವರು ಏನೋ ಈ ಸಂವಿಧಾನದ ವಿರೋಧಿ ಮಾತಾದು ಅಥವಾ ಇದ್ದೀರಿ, ಅದು ಬೇರೆ. ನೀವು ಮಾತಾಡಿದ್ದು ನನಗೆ ಸಂಬಂಧ ಇಲ್ಲ ಬಿಡಿ. ನೀವು ಪಾಕಿಸ್ತಾನ ಈ ರೀತಿ ದೇಶ ಭಕ್ತರು ನಾವು ನಮ್ಮ ಸದಸ್ಯ ಅವರು ಮಾತಾಡಿರ್ತಕ್ಕಂಥದ್ದು ಸದನ ಗೌರವ ತರ್ತಕ್ಕಂಥದ್ದಲ್ಲ. ಹಾಗಾಗಿ ನೀವು ಅವರಿಗೆ ಯಾವ ರೀತಿಯಾಗಿ ರೂಲಿಂಗ್ ಕೊಡ್ತೀರೋ ಅದ್ರ ಮೇಲೆ ಮುಂದುವರೆಯೋಣ. ಅವ್ರು ಮಾತಾಡಲಿ, ಆಮೇಲೆ ಕ್ಷಮೆ ಕೇಳಿ ಅವ್ರು ಕೊಡ್ಲಿ, ಅದ್ರ ಬಗ್ಗೆ ಮಾತಾಡೋಣ. ಕ್ಷಮೆ ಕೇಳಿ ಹೇಳ್ತೀವಿ ನಾವು. ಮಾನ್ಯ ಸಭಾಪತಿಗಳೇ, ದಯವಿಟ್ಟು ತಾವು ಯಾವುದೇ ರೂಲಿಂಗ್ ಕೊಡಬೇಡಿ. ಒಂದು ನಿಮಿಷ, ನಾನೇಂತೀನಿ ಕೇಳಿ. ಈ ಸದನ ಸರಿಯಾಗಿ ನಡಿಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ಎಲ್ಲರ ಸಹಕಾರದಿಂದ ನಡೆದ್ರೆ ಮಾತ್ರ ಸದನ ನಡೆಸಲಿಕ್ಕೆ ಸಾಧ್ಯ ಇದೆ. ದಯಮಾಡಿ ಇಂಥ ಘಟನೆಗಳು ಆಗಬಾರ್ದು ಪ್ರತಿ ಸಲ ಹೇಳ್ತೀನಿ. ಈಗ ಅಲ್ಲೇ ಆ ವಿಷಯ ನಡೀತೀವಿ, ಆಮೇಲೆ ಇದೊಂದು ವಿಷಯ ಬಂತು. ಈಗ ಯಾವುದಕ್ಕೆ ಕಡೆ ನಾವು ಲಕ್ಷ್ಯ ಕೊಡಬೇಕು ತಾವು ವಿಚಾರ ಮಾಡಿ. ಇದಕ್ಕೊಂದು ಏನೋ ತೀರ್ಮಾನ ಆಗಬೇಕಲ್ಲ. ಅವ್ರ ತಾವು ಹೇಗೆ ಇವ್ರು ಕೊಟ್ಟದ್ರ ಬಗ್ಗೆ ಅವ್ರೇನು ಹೇಳ್ತಾರೆ, ಅವರು ಒಂದು ಮಾತು ಕೇಳಿ. ದೇಶದ ಪ್ರಧಾನ ಮಂತ್ರಿಯನ್ನ ನಿಂದಿಸಿದ್ದಕ್ಕಿಂತ ದೊಡ್ಡ ವಿಚಾರ ಇದೆಯಾ ಇದು? ಅಲ್ಲ, ಅದೊಂದು ದೊಡ್ಡ ವಿಷಯ ಇದೆಯಾ? ಅಲ್ಲ, ಪಾಕಿಸ್ತಾನ ಬಗ್ಗೆ ಹೇಳಿ ಸರಿ. ಮಾನ್ಯ
ಇದಕ್ಕೆ ಸಂಬಂಧ ಇಲ್ಲ ಸರ್. ಆ ಕ್ಷಣ ಅವರು ಮೊದಲು ನೀವೇನ್ ರೂಲಿಂಗ್ ಮೊದಲು ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಮಾನ್ಯ ಸಭಾಪತಿಗಳೇ, ಅವ್ರು ಕ್ಷಮಾಪಣೆ ಕೇಳಿ. ಮಾನ್ಯ ಸಭಾಪತಿಗಳೇ, ನನ್ನ ಹೆಸರನ್ನ ತಗೊಂಡು ಅವ್ರಿಗೆ ಅವಕಾಶ ಮಾತಾಡಕ್ ನೀವು ಕರೆದಿರೋದ್ರಿಂದ ಮಾತಾಡ್ಲಿ. ಮಾನ್ಯ ಸರಿ, ನೀವು ಸರಿ ಇವರೇ. ಮಾನ್ಯ ಸಭಾಪತಿಗಳೇ, ಸರಿ, ಬೇರೆ ಕಡೆ. ಮಾನ್ಯ ಸಭಾಪತಿಗಳೇ, ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ಭಾರತದ ಯಾವುದೇ ನಾಲಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಬಗ್ಗೆ ಆ ಪದವನ್ನು ಬಳಕೆ ಮಾಡಲ್ಲ. ಅವ್ರು ಏನು ಪದ ಬಳಕೆ ಮಾಡೋದು ಅದನ್ನು ಪುನರುಚ್ಚಾರ ಮಾಡೋಕ್ಕೂ ಕೂಡ ನನಗೆ ಅದು ಹೇಸಿಗೆ ಆಗುತ್ತೆ. ಆ ರೀತಿ ಯಾವುದು ಪುನರುಚ್ಚಾರ ಮಾಡೋದು ಕೂಡ ಒಂದು ರೀತಿ ಭಾವನೆಗಳನ್ನು ಸರಿ ತರೋದಿಲ್ಲ. ನಾನು ಅದಕ್ಕೆ ಹೇಳಿದ್ದೇನೆ, ಯಾವುದೋ ಪಾಕಿಸ್ತಾನದ ನಾಲಿಗೆ ಮಾತ್ರ ಈ ಥರ ಮಾತಾಡೋಕ್ಕೆ ಸಾಧ್ಯ, ಭಾರತದ ನಾಲಿಗೆ ಹಿಂಗೆ ಮಾತಾಡಲ್ಲ ಅಂತ ಹೇಳಿದ್ದೀನಿ. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಒಂದ್ ನಿಮಿಷ ನೀವು ನನಗೆ ನೋಡಿ, ಅವರ ಪ್ರಶ್ನೆ ಒಂದ್ ನಿಮಿಷ ಕೇಳಿ. CT ರವಿ, ಮಾನ್ಯ ಸಭಾಪತಿ ಅವರೇ, ನಿನ್ನೆಯ ಘಟನೆಯ ಬಗ್ಗೆ ತಾವು ಪ್ರತ್ಯಕ್ಷದರ್ಶಿಯಾಗಿದ್ದೀರಿ. ಯಾವುದೇ ಭಾರತೀಯ ನಾಲಿಗೆ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಈ ರೀತಿ ಮಾತನಾಡೋದಿಲ್ಲ. ಆ ನಾಲಿಗೆ ಯಾವುದೋ ಪಾಕಿಸ್ತಾನದ್ದು ಇರಬೇಕು. ಈಗ ಭಾರತೀಯ ನಾಲಿಗೆ ಆದರೆ ಈ ರೀತಿ ಮಾತನಾಡೋದಿಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನಮಂತ್ರಿ ಬಗ್ಗೆ ಆ ರೀತಿ ಮಾತನಾಡೋದು ಸಾಧ್ಯ. ಹಾಗಾಗಿ ಆ ನಾಲಿಗೆ ಯಾವುದು ಎಂದು ಪತ್ತೆ ಹಚ್ಚುವಂಥ ಅವಶ್ಯಕತೆ ಇದೆ. ಇದರಲ್ಲಿ ಏನು ತಪ್ಪಿದೆ? ನಾನು ಯಾರ ಹೆಸರು ಉಲ್ಲೇಖ ಮಾಡಿಲ್ಲ. ನನಗೆ ನಮ್ಮ ದೇಶದ ಆ ಪದವನ್ನು ಭಾರತೀಯರು ಭಾರತೀಯತೆ ಬಗ್ಗೆ ಪ್ರಧಾನಮಂತ್ರಿ ಸ್ಥಾನದ ಬಗ್ಗೆ ಯಾರು ಈ ರೀತಿ ಮಾತಾಡಲ್ಲ. ಯಾರು ಸಂವಿಧಾನದ ಬಗ್ಗೆ ಯಾರು ಮಾತಾಡಿದಾರೆ ಅದಕ್ಕೋಸ್ಕರ ದಾಸರು ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬಿದ್ದು ಬುದ್ಧಿಯ ಬಿಡು ನಾಲಿಗೆ ಅಂತ ವಿಚಾರವಿಲ್ಲದೆ ಪರರ ನಿಂದಿಸೋದಕ್ಕೆ ಚಾಚಿಕೊಂಡಿರುವ ನಾಲಿಗೆ ಅಂತ ಹೇಳಿರೋದು ಬಹುಶಃ ಇಂಥ ಎಲ್ಲ ಪರಿಸ್ಥಿತಿಯನ್ನು ಆಧರಿಸಿಯೇ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಸುಮ್ಮನೆ ಹೇಳಿಲ್ಲ. ನಾನೀಗ ಹೇಳಿರೋದು ಪ್ರಧಾನಮಂತ್ರಿಗಳನ್ನು ನಿಂದಿಸಿರೋರ ಬಗ್ಗೆ. ನಾನು ಈಗ ಅವ್ರು ಏನ್ ಹೇಳಕತ್ತಾರಲ್ಲ, ಈಗಲೂ ನನ್ನ ಮಾತು ಸೇಮ್ ಟು ಯು ಅಂತ ಹೇಳ್ತೀರಿ. ಆಚಾರವಿಲ್ಲದ ನಾಲಿಗೆ ಅಂತ ಏನ್ ಹೇಳಿದಾರಲ್ಲ, ಸೇಮ್ ಟು ಯು ಅಂದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದೀವಿ. ಪಾಕಿಸ್ತಾನದ ನಾಲಿಗೆ ಅಂತ ಅವ್ರಿಗೂ ಹೇಳ್ತೀವಿ. ಪಾಕಿಸ್ತಾನದ ನಾಲಿಗೆಯನ್ನು ಸಮರ್ಥನೆ ಮಾಡೋ ಕೆಲಸವನ್ನು ಈಗ ನಾನೇನಂತೀನಿ, ಇದು ಎಲ್ಲಿವರೆಗೆ ಮುಂದುವರಿಬೇಕು? ವಿತ್ ದಿ ಪರ್ಮಿಷನ್ ಆಫ್ ದಿ ಚೇರ್, ಸಭಾಪತಿಗಳು ತಾವು ಆವಾಗ ಒಂದು ರೂಲಿಂಗ್ ಕೊಟ್ರಿ. ಆ ರೂಲಿಂಗ್ನಲ್ಲಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಇಂಥವರು ಇಂಥ ಮಾತುಗಳನ್ನು ಆಡಿದ್ದಾರೆ ಅನ್ನೋ ವಿಚಾರದಲ್ಲಿ ಪೀಠದಿಂದ ಹೇಳಿದಿರಿ. ಈಗ CT ರವಿಯವರಿಗೆ ಮಾತಾಡಕ್ಕೆ ಹೇಳಿದ್ರಿ. CT ರವಿಯವರು ಯಾರನ್ನ ಉದ್ದೇಶಿ ಮಾತಾಡಿದ್ದಾರೆ ಅನ್ನೋ ವಿಚಾರ ಸ್ಪಷ್ಟವಾದ ಪದಗಳಲ್ಲಿ ಇದ್ರೆ ನೀವು ಅವ್ರಿಗೆ ಏನು ಬೇಕಾದ್ರೂ ಹೇಳಿರಿ. ಅಲ್ಲಿಂದ ಸ್ಪಷ್ಟ ಅವ್ರಿಗೆ ಅವ್ರ ಹೆಸರು ಇಲ್ಲ, ಏನಿಲ್ಲ, ಯಾರ ಹೆಸರು ಇಲ್ಲ. ಅಲ್ಲಿ ಮುಂಚೆ ಮಾತಾಡಿದ್ರಲ್ಲಿ ಹೆಸರಿತ್ತು. ಇದನ್ನ ದಯಮಾಡಿ ಗಮನ ಮಾಡಿ ಪ್ಲೀಸ್. ಈಗ ಪ್ರಧಾನಮಂತ್ರಿಗಳಿಗೆ ಅವರು ಉಚ್ಚಾರ ಮಾಡಿರ್ತಕ್ಕಂಥ ಶಬ್ದ ಹೆಸರು ಸಮೇತ ಪ್ರಧಾನಮಂತ್ರಿ ರಾಷ್ಟ್ರದ್ರೋಹಿ ಅಂತ ಹೇಳಿದ್ರು. ಇವರು ಉಚ್ಚಾರ ಮಾಡಿರ್ತಕ್ಕಂಥ ಶಬ್ದ ಯಾರಿಗೆ ಹೇಳಿದ್ದಾರೆ? ಈ ದೇಶದ ನಾಲಿಗೆ ಯಾರು ಕೂಡ ಈ ತರ ಮಾತಾಡಕ್ ಸಾಧ್ಯ ಇಲ್ಲ, ಪಾಕಿಸ್ತಾನದ ನಾಲಿಗೆ ಇರಬೇಕು ಅಂತ ಹೇಳಿದ್ದಾರೆ.
ಇದ್ರ ಏನು ಅರ್ಥ ಕೊಡುತ್ತೆ ಇದು ಸಭಾಪತಿಗಳ? ಅವರು ರವಿಕುಮಾರ್ ಹಾಗಾಗಿ ಆಕ್ಷೇಪಣೆ ಇಲ್ಲ. ಹಾಗಾಗಿ ಸಭಾಪತಿಗಳೇ, ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಸಭಾಪತಿಗಳೇ ಕಂಪ್ಲೇಂಟ್ಗೆ ಏನ್ ಮಾತಾಡಿದ್ರು ನೋಡಿ, ಇದನ್ನ ಮಾಡೋದಕ್ಕೋಸ್ಕರವಾಗಿ ಒಂದು ನೆಪಕ್ಕೋಸ್ಕರ ಮಾತಾಡೋದಿದೆಯಲ್ಲ, ಇದು ಸರಿಯಲ್ಲ. ಇರಿ ಒಂದು ನಿಮಿಷ ಇರಿ. ಸರಿಯಲ್ಲ, ಏನ್ ಮಾತಾಡಿದ್ರು ಅವರು? ಸರಿಯಲ್ಲ. ಜಿಲ್ಲಾಧಿಕಾರಿ ಬಗ್ಗೆ ಏನ್ ಮಾತಾಡಿದ್ರು? ಪರಿಪಾಠ ಆಯ್ತು ಎಲ್ಲ ಕಡೆ ಪದಗಳು ನಾವೇನೇನು ಉಪಯೋಗಿಸಿಲ್ಲ. ತೆಗೆದ್ನೋಡಿ, ಕಡಿತ ತೆಗೆದ್ನೋಡಿ. ಶಬ್ದ ಜನನಿಷ್ಠ ಮಾತಾಡಬೇಕು. ತೆಗೆದ್ನೋಡಿ, ಅದ್ರ ಮೇಲೆ ಕಡಿತ ತೆಗೆದ್ನೋಡಿ. ಅದ್ರ ಮೇಲೆ ರಾಜಕೀಯ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.